ಸರ್ಕಾರ ಇದ್ದಾಗಲೂ ಕೂಡ ಹತ್ಯೆಗಳಾಗಿದೆ. ಅದ್ರ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಹತ್ಯೆಯಾಗಿದೆ, ಅದರಿಂದ BJP ಸರ್ಕಾರ ಇದ್ದಾಗ ಹತ್ಯೆಯಾಗಿದೆ. ಇದೇನು ಒಂದು ಪಕ್ಷಕ್ಕೆ ಸರ್ಕಾರಕ್ಕೆ ಸೀಮಿತ ಅಲ್ಲ. ಅಲ್ಲಿರುವಂಥ ಒಂದು ವೈಷಮ್ಯದ ವಾತಾವರಣ, ಕೋಮು ಭಾವನೆಗಳನ್ನು ಕೆರಳಿಸಿ ಒಬ್ಬರ ಮೇಲೆ ಒಬ್ಬರು ಇದನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಒಂದು ಸನ್ನಿವೇಶ ವಿಶೇಷವಾಗಿ ಕರಾವಳಿಯ ಜಿಲ್ಲೆಗಳಲ್ಲಿ ಇರುವಂಥದ್ದು. ಅದ್ರ ಬಗ್ಗೆ ನಾವು ಇದು ಇಡೀ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಿರುವಂಥ ವಿಷಯ. ಅದರಿಂದ ನಾನು ಇದನ್ನು ಈ ಒಂದು ವಿಷಯದಲ್ಲಿ ಹೇಗೆ ನಾವು ಇದರಿಂದ ಹೊರಗೆ ಬರಬೇಕು, ಹೇಗೆ ನಾವು ಒಂದು ಕಡೆ ಯಾರು ತಪ್ಪು ಮಾಡಿದೋ ಅವ್ರಿಗೆ ಶಿಕ್ಷೆ ಆಗುವಂಥದ್ದು, ಇನ್ನೊಂದು ಜನರಲ್ಲಿ ಭ್ರಾತೃತ್ವವನ್ನು ಬೆಳೆಸುವಂಥದ್ದು, ಶಾಂತಿ ಸ್ಥಾಪನೆ ಮಾಡುವಂಥದ್ದು, ಇದೆಲ್ಲಕ್ಕೂ ಕೂಡ ನಾವು ಅದರಲ್ಲೂ ರಾಜಕೀಯ ಮುಖಂಡರುಗಳು ಈಗ ಅಶೋಕ್ ಅವರು, ವಿಜೇಂದ್ರ ಅವರೆಲ್ಲ ಅಲ್ಲಿಗೆ ಹೋಗಿದ್ದಾರೆ. ಅನೇಕ BJP ಶಾಸಕಗಳೆಲ್ಲ ಇದ್ದಾರೆ, ಸಂಸತ್ ಸದಸ್ಯರಿದ್ದಾರೆ, ಬೇರೆ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷದವರು ಇದ್ದಾರೆ, ನಮ್ಮ ಸ್ಪೀಕರ್ ಕೂಡ ಖಾದರ್ ಸಾಹೇಬ್ರು ಇದ್ದಾರೆ, ಮತ್ತು ಈ ಅನೇಕ ನಮ್ಮ ಮುಖಂಡಗಳಿದ್ದಾರೆ, ಬೇರೆ ಪಕ್ಷದವರು ಕೂಡ ಇದ್ದಾರೆ. ನಾವು ಏನು ಹೇಳ್ತೀವಿ, ನಾವು ಯಾವ ರೀತಿ ವರ್ತಿಸ್ತೀವಿ, ನಮ್ಮ ಉದ್ದೇಶ ಏನು, ಅದು ಸರಿ ಸ್ಪಷ್ಟವಾಗಿರಬೇಕು. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸಾಮಾನ್ಯ ಜನರಿಗೆ ತೊಂದರೆ ಆಗಬಾರ್ದು, ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇರಬೇಕು, ಮತ್ತು ಯಾರನ್ನು ಕೂಡ ನಾವು ಓಲೈಸುವಂಥ ರಾಜಕಾರಣ ಆಗಬಾರ್ದು. ಯಾರನ್ನು ಕೂಡ ಓಲೈಸುವಂಥದ್ದು ಅಥವಾ ಅವರಿಗೆ ನಾವು ಪ್ರಚೋದಿಸ್ತಕ್ಕಂಥ ರಾಜಕಾರಣ ನಾವು ಯಾರು ಕೂಡ ಮಾಡಕ್ಕೆ ಹೋಗಬಾರ್ದು ಅಂತ ನನ್ನ ಒಂದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.